ನಿಮ್ಗೊಂದು ಮ್ಯಾಟ್ರ್ ಗೊತ್ತಾ, ನೀವು ಎಷ್ಟೇ ಸರಿ ಫೇಸ್ ವಾಶ್ ಮಾಡಿದ್ರು ನೀವು ಹಾಕಿರೋ ಪ್ರಾಡಕ್ಟ್ಸ್ ನಿಮ್ಮ ಫೇಸ್ ಇಂದ ಕಂಪ್ಲೀಟ್ ಆಗಿ ರಿಮೂವ್ ಆಗಿರಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಡೇ 81 #90 ಡೇಸ್ ಆಫ್ ಸ್ವಾತಿ. ಸೊ ಅದಕ್ಕೆ ನಾನು ಡಬಲ್ ಕ್ಲೆನ್ಸಿಂಗ್ ಮೆಥಡ್ ನ ಯೂಸ್ ಮಾಡಿಕೊಂಡು ಹೇಗೆ ಕಂಪ್ಲೀಟ್ ಆಗಿ ಮೇಕಪ್ ನ ರಿಮೂವ್ ಮಾಡಬಹುದು ವಿತೌಟ್ ಬ್ರೇಕಿಂಗ್ ಯೋರ್ ಸ್ಕಿನ್ ಅಂಡ್ ಯೋರ್ ಬ್ಯಾಂಕ್. ಫಸ್ಟ್ ಹೇರ್ಸ್ ನ ಸೆಕ್ಯೂರ್ ಮಾಡಿ ಆಮೇಲೆ ಹೇರ್ ಬ್ಯಾಂಡ್ ನ ಹಾಕಿ ಸೊ ದಟ್ ನಮ್ಮ ಬೇಬಿ ಹೇರ್ಸ್ ಡಿಸ್ಟರ್ಬ್ ಮಾಡಲ್ಲ. ದೆನ್ ವಿಲ್ ಸ್ಟಾರ್ಟ್ ವಿತ್ ಆಯಿಲ್ ಕ್ಲೆನ್ಸಿಂಗ್. ನಾನು ಯೂಸ್ ಮಾಡೋದು ಸೆಂಟೆಲ್ಲ, ಬಟ್ ಇಟ್ ಇಸ್ ಲಿಟಲ್ ಕಾಸ್ಟ್ಲಿ. ಸೊ ಬೇರೆ ಅಫೋರ್ಡಬಲ್ ಅಂಡ್ ಗುಡ್ ಆಯಿಲ್ ಕ್ಲೆನ್ಸರ್ಸ್ ನ ಟ್ಯಾಗ್ ಮಾಡಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಇದನ್ನ 2 to 3 ಡ್ರಾಪ್ಸ್ ಹ್ಯಾಂಡ್ಸ್ ಅಲ್ಲಿ ತಗೊಂಡು ಕಂಪ್ಲೀಟ್ ಫೇಸ್ ನ ಈ ತರ ಮಸಾಜ್ ಮಾಡಿದ್ರೆ ಸಾಕು. ಆಲ್ಮೋಸ್ಟ್ ಎಲ್ಲ ಮೇಕಪ್ ಇದ್ರಲ್ಲೇ ರಿಮೂವ್ ಆಗೋಗುತ್ತೆ. ಆಮೇಲೆ ನೀವು ಅದನ್ನ ಟಿಶ್ಯೂ ಪೇಪರ್ ಅಥವಾ ಬ್ಲಾಟಿಂಗ್ ಪೇಪರ್ ಇಂದ ರಿಮೂವ್ ಮಾಡಿದ್ರೆ ಸಾಕು. ಅಂಡ್ ನೀವು ಇವಾಗಲೇ ನೋಡಬಹುದು ಬಿಫೋರ್ ಫೇಸ್ ವಾಶ್ ಗಿಂತ ಮುಂಚೆನೆ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ. ಅಷ್ಟೇ ಅಲ್ಲದೆ ನನ್ನ ಫೇಸ್ ಅಲ್ಲಿ ಇಷ್ಟು ಮೇಕಪ್ ಇತ್ತು. ನೆಕ್ಸ್ಟ್ ನಾರ್ಮಲ್ ಫೇಸ್ ವಾಶ್ ಇಂದ ಫೇಸ್ ವಾಶ್ ಮಾಡಿ. ನಾನು ನಾರ್ಮಲ್ ಆಗಿ ಯೂಸ್ ಮಾಡೋದು ಸಿಂಪಲ್ ಫೇಸ್ ವಾಶ್. ಸೊ ಬೇಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಈಗ ಕಂಪ್ಲೀಟ್ ಆಗಿ ನನ್ನ ಮೇಕಪ್ ರಿಮೂವ್ ಆಯ್ತು. ದಿಸ್ ಇಸ್ ಇಟ್. ಬಾಯ್.